ಯೂಶ್ವಲಿ ನಾನು 4 ಐಡಿಯಾಲಜೀಸ್ ಅಂತ ಹೇಳಿದ್ದೀನಿ. ಒಂದು ರೈಟ್ ವಿಂಗು, ಸೆಂಟರ್ ವಿಂಗು, ಲೆಫ್ಟ್ ವಿಂಗು ಮತ್ತು ನಮ್ಮದೇ ಆದ ಒಂದು ಟ್ರೂತ್ ವಿಂಗು. ಈ ರೈಟ್ ವಿಂಗು ಮತ್ತು ಈ ಸೆಂಟರ್ ವಿಂಗ್ ಅಂದರೆ ಯಥಾಸ್ಥಿತಿ. ಯಥಾಸ್ಥಿತಿ ಅಂದರೆ ಸಮಾಜ ಅವ್ರು ಹೇಳ್ತಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಪ್ರಕಾರ ಅನ್ಯಾಯ ಇರುವಾಗ ಶಾಂತಿ ಇರಲ್ಲ. ಸೊ ಈ ಯಥಾಸ್ಥಿತಿ ಕಾಪಾಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಆಳುವ ಶಕ್ತಿಗಳೇ ಬೆಳೀತಾ ಇರ್ತಾರೆ. ಅವರೇ ಒಂದು ವ್ಯವಸ್ಥೆ ಹೆಂಗಿದೆಯೋ ಅದನ್ನು ಉಳಿಸೋದು ಅಂದರೆ ಅದರಿಂದ ಏನೋ ಒಂದು ಪರಿವರ್ತನೆ ಇಲ್ಲ. ಈ ಒಂದು ಪರಿವರ್ತನೆಗೋಸ್ಕರ ನಿಂತಿರೋ ಸಿದ್ಧಾಂತಗಳು ರೈಟ್ ವಿಂಗು ಅವ್ರದ್ದೇ ಆದ ರೀತಿಯಲ್ಲಿ ಇತಿಹಾಸ ನೋಡ್ತಾರೆ. ಹೆಚ್ಚಾಗಿ ಅವ್ರು ಹೇಗೆ ನೋಡ್ತಾರೆ ಅಂದರೆ 850 ಅಥವಾ 1000 ವರ್ಷಗಳಿಂದ ಈ ಒಂದು ಮುಸ್ಲಿಂ ಇನ್ವೇಡರ್ಸ್ ಬಂದು ಮತ್ತು ಒಂದು ರೀತಿ ಅಗ್ರೆಸಿವ್ ಇಸ್ಲಾಂ ಬಂದು ಎಷ್ಟೋ ಒಂದು ಧ್ವಂಸ ಮಾಡಿದೆ, ನಮ್ಮ ಮೇಲೆ ಹಿಂದೂಗಳು ಅಥವಾ ಇಲ್ಲಿರೋ ಜನರ ಮೇಲೆ ಅತ್ಯಾಚಾರ ಮಾಡಿ ಧ್ವಂಸ ಮಾಡಿ ಅಂತ ಬೇರೆ ಬೇರೆ ಥರ ರೂಪಿಸ್ತಾರೆ. ಅದು ಸಂಪೂರ್ಣವಾಗಿ ತಪ್ಪಲ್ಲ. ಅದರಲ್ಲೂ ಕೂಡ ಕೆಲವು ವಿಚಾರಗಳು ಸತ್ಯ ಇರುತ್ತೆ, ಕೆಲವು ವಿಚಾರಗಳು ಪೊಲಿಟಿಕಲ್ ಬೆನಿಫಿಟ್ ಆಗಿ ತಿರ್ಚಲ್ಪಟ್ಟಿರ್ತಾರೆ.